ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಗ್ಯಾರಂಟಿ ಅಂತ ಬಡ್ಕೊಂಡು ಕುಣ್ಕೊಂಡು ಹೊರಟಿದೆ. ಏನು ಬಸ್ಸಿಗೆ ಹತ್ತಿದ್ದೆ, ಟಿಕೆಟ್ ಹರಿದಿದ್ದೆ, ರೈಟ್ ಅಂತೇಳಿ ಎಲ್ಲ ರೈಲು ಬಿಟ್ಟಿಲ್ಲ, ಸಾರಿ ಬಸ್ನ ಬಿಟ್ಟಿದ್ದು. ಈ ಗ್ಯಾರಂಟಿ ಯೋಜನೆಯಿಂದಾಗಿ ಸಿದ್ದರಾಮಯ್ಯನವರು ಏನು ಸಂಭ್ರಮ ಪಡುವಂತ ಸ್ಥಿತಿಯಲ್ಲಿ ಕರ್ನಾಟಕದ ಜನ ಅಥವಾ ಸರ್ಕಾರ ಇದೆಯಾ? ಆ ಇಡೀ 30,000 ಜನರ, ಸುಮಾರು 30,000 ಜನರ ಬದುಕು ಬರಬಾದೆದ್ದೋಗಿದೆ. ಸಂಬಳ ಕೊಡ್ಬೇಕಾ? ಅದು ಪೆಂಡಿಂಗ್. ಪೆನ್ಷನ್ ಕೊಡ್ಬೇಕಾ? ಅದು ಪೆಂಡಿಂಗ್. ಆಕ್ಸಿಡೆಂಟ್ ರಿಲೀಫ್ ಕೊಡ್ಬೇಕಾ? ಅದು ಪೆಂಡಿಂಗ್. ಎಲ್ಲವೂ ಕೂಡ ಪೆಂಡಿಂಗ್. ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಅಂತ ಬಡ್ಕೊಂಡು ಕುಣ್ಕೊಂಡು ಹೊರಟಿದೆ. ಬಟ್ ಈ ಕಡೆ ನಾನು ಒಂದು ಡಿಪಾರ್ಟ್ಮೆಂಟ್ನ ಕತೆ ಮಾತ್ರ ಹೇಳ್ತೀನಿ. ಗ್ಯಾರಂಟಿ ಸ್ಕೀಮ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡಿಪಾರ್ಟ್ಮೆಂಟ್ನ ಅಧೋಗತಿಯ ಬಗ್ಗೆ, ಅದು ಸಾಕ್ತಾ ಇರೋ ರೀತಿಯ ಬಗ್ಗೆ ನಾನು ಇವತ್ತು ಮಾತನಾಡಬೇಕು ಅಂತಿದ್ದೀನಿ. ಅದು ಬೇರೆ ಯಾರ್ದು ಅಲ್ಲ, BMTC ಸಾರಿಗೆ ಸಂಸ್ಥೆ ಇಲಾಖೆಯ BMTCಯ ಪರಿಸ್ಥಿತಿ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ತುಂಬ ದೊಡ್ಡ ಮಟ್ಟದ, ಅದೇ ನನ್ನ ಸಾಧನೆ, ಅದೇ ನನ್ನ ಬ್ರ್ಯಾಂಡಿಂಗ್ ಅನ್ನೋ ರೀತಿಯಲ್ಲಿ ಇಡೀ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಎಲ್ಲರೂ ಕೂಡ ಕುಣ್ಕೊಂಡು ಹೊರಟಿದ್ದಾರೆ. ಏನು ಬಸ್ಸಿಗೆ ಹತ್ತಿದ್ದೆ, ಟಿಕೆಟ್ ಹರಿದಿದ್ದೆ, ರೈಟ್ ಅಂತೇಳಿ ಎಲ್ಲ ರೈಲು ಬಿಟ್ಟಿಲ್ಲ, ಸಾರಿ ಬಸ್ನ ಬಿಟ್ಟಿದ್ದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎಲ್ಲ ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ಆದರೆ ಮಹಾನ್ ಹೆಣ್ಣುಮಕ್ಕಳು ಕೂಡ ಅದನ್ನು ಬಳಸ್ಕೊಂಡು ಕೊಲ್ಲೂರು, ಮೂಕಾಂಬಿಕೆ, ಧರ್ಮಸ್ಥಳ, ತಿರುಪತಿ ಕಡೆ ಎಲ್ಲೆಲ್ಲಿ ಧಾರ್ಮಿಕ ಸ್ಥಳಗಳಿದ್ದಾವೋ ಅಲ್ಲಿಗೆಲ್ಲ ಹೋಗಿ ಬಂದಿದ್ದಾರೆ. ಸೊ ಅವರಿಗೆ ಅದರಿಂದ ಸ್ತ್ರೀ ಶಕ್ತಿಯ ಸಬಲವಾಯಿತೋ ಇಲ್ವೋ ಅನ್ನೋದು ದಟ್ಸ್ ಡಿಬೇಟಬಲ್, ಅದನ್ನು ನಾನು ಆಮೇಲೆ ಮಾತನಾಡ್ತೀನಿ. ಬಟ್ ಈ ಗ್ಯಾರಂಟಿ ಯೋಜನೆಯಿಂದಾಗಿ ಸಿದ್ದರಾಮಯ್ಯನವರು ಏನು ಸಂಭ್ರಮ ಪಡುವಂಥ ಸ್ಥಿತಿಯಲ್ಲಿ ಕರ್ನಾಟಕದ ಜನ ಅಥವಾ ಸರ್ಕಾರ ಇದೆಯಾ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಈ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೂತಿದ್ದೀನಿ. ಇಡೀ ಒಂದು ಡಿಪಾರ್ಟ್ಮೆಂಟ್ BMTCಯ ಒಂದೇ ಒಂದು ಇಲಾಖೆಯಲ್ಲಿ ಬಹುತೇಕ ಹತ್ತತ್ರ 30,000 ಜನ ಎಂಪ್ಲಾಯ್ಸ್ ಇದ್ದಾರೆ. ಸರಿಯಾದ ಸಂಖ್ಯೆ ಹೇಳಬೇಕು ಅಂದರೆ 29,216 ಜನ ಇದ್ದಾರೆ. ಹತ್ತತ್ರ 30,000 ಜನ ಸೇರ್ತಾರೆ, ಎಲ್ಲ ಅವರು ಇವರು ಸೇರಿದರೆ. ಆ ಇಡೀ 30,000 ಜನರ, ಸುಮಾರು 30,000 ಜನರ ಬದುಕು ಬರಬಾದೆದ್ದೋಗಿದೆ, ಎದ್ದು ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇದು ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ. ನಾನು ಮಾತನಾಡ್ತಿರುವಂಥದ್ದು ಖಂಡಿತ 100% ಅತಿಶಯೋಕ್ತಿ ಅಲ್ಲ. ಯಾರ ಮನೆಯಲ್ಲಾದರೂ ಕೂಡ 30,000 ಜನ ಎಂಪ್ಲಾಯ್ಸ್, ಒಂದು ಸಿಬ್ಬಂದಿಗಳಿದ್ದಾರೆ ಅಂತಂದರೆ, ನನ್ನ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಇರ್ಬೋದು, ನಮ್ಮ ಅಣ್ಣ ಇರ್ಬೋದು, ನಮ್ಮ ತಂದೆ ಇರ್ಬೋದು, ಈಗ ಹೆಣ್ಮಕ್ಳು ಇರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. ಅವರ ಪರಿಸ್ಥಿತಿಯನ್ನು ನೀವು ಕೇಳಿ ನೋಡಿ. ಇವತ್ತಿನ ಪರಿಸ್ಥಿತಿಯನ್ನು ನಿಮಗೆ ಅರ್ಥವಾಗುತ್ತೆ. ಅವರ ಸ್ಥಿತಿ ಪ್ರತಿದಿನ ತಿಂಗಳಗಟ್ಟಲೆ ದುಡಿತಾರೆ, ಶ್ರಮ ಪಡ್ತಾರೆ. ತಿಂಗಳ ಕೊನೆಯಲ್ಲಿ ಮಂತ್ ಎಂಡ್ ಬಂದ ಹಾಗೆ ಅವ್ರಿಗೆ ಆತಂಕ ಶುರುವಾಗ್ತದೆ. ಈ ತಿಂಗಳು ಸಂಬಳ ಆಗುತ್ತೋ ಹೆಂಗೋ ಏನೋ ಕತೆ, ಅರ್ಧ ಆಗುತ್ತೋ, ಪೂರ್ತಿ ಆಗುತ್ತೋ, ಈ ಡೇಟಿಗೆ ಆಗುತ್ತೋ ಕರೆಕ್ಟಾಗಿ, ನನ್ನ ಕಮಿಟ್ಮೆಂಟ್ ಮಗದು ಸ್ಕೂಲ್ ಕಟ್ಟೋದಕ್ಕೆ, ಫೀಸ್ ಕಟ್ಟೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಸರ್ಕಾರ, ಅಕ್ಷರಶಃ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಕೆಡವಿದೆ ಅಂತ ಹೇಳಬಹುದು. ಯಾಕಂದರೆ ನಾವು ನಿಮಗೆ ಅಂಕಿ ಅಂಶಗಳ ಸಮೇತ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಹೇಳ್ತೀನಲ್ಲ, ಸದ್ಯಕ್ಕೆ ಅಲ್ಲಿ ಕಂಡಕ್ಟರ್ ಇದ್ದಾರೆ, ಡ್ರೈವರ್ ಇದ್ದಾರೆ, ಮೆಕ್ಯಾನಿಕ್ಗಳಿದ್ದಾರೆ, ಮಕ್ಕಳು ತುಂಬ, ಅವರ ಮಕ್ಕಳುಗಳೆಲ್ಲ ಇವತ್ತು ಪರಿತಪಿಸ್ತಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಒಂದು ಸ್ತ್ರೀ ಶಕ್ತಿ ಯೋಜನೆ, ಒಂದು ಸ್ತ್ರೀ ಶಕ್ತಿ ನಿಜಕ್ಕೂ ಕೂಡ ಆ ಶಕ್ತಿ ಒಂದು ಇಲಾಖೆಯನ್ನು, BMTC ಇಲಾಖೆಯನ್ನು, ಸಾರಿಗೆ ಸಂಸ್ಥೆನ, KSRTC ಬಗ್ಗೆ ಮಾತನಾಡ್ತಾ ಇಲ್ಲ. KSRTC ಬಿಟ್ಬಿಡಿ, ಬರೀ BMTC ಬಗ್ಗೆ ಅಷ್ಟೇ ಮಾತನಾಡ್ತೀನಿ. ಆ ಈಶಾನ್ಯ ಸಾರಿಗೆ, ವಾಯುವ್ಯ ಸಾರಿಗೆ, ಇದು ಯಾವುದ್ರ ಬಗ್ಗೆನೂ ಮಾತನಾಡ್ತಿಲ್ಲ. ಕೇವಲ ಬೆಂಗಳೂರಿಗೆ ಜನರ ಒಂದರಿಂದ ಒಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡುವಂಥ ಒಂದು BMTC ಸಂಸ್ಥೆ ಬಗ್ಗೆ ಮಾತ್ರ ಮಾತನಾಡ್ತೀನಿ. ಆ ಸಂಸ್ಥೆ ಒಂದು ಸ್ತ್ರೀ ಶಕ್ತಿ ಯೋಜನೆಯಿಂದಾಗಿ ಸಂಪೂರ್ಣವಾಗಿ ನಿಶ್ಶಕ್ತಿ ಆಗ್ತಾ ಇದೆ. ಇದು ಸ್ಪಷ್ಟವಾಗಿ ನಿಮಗೆ ಅದನ್ನು ದಾಖಲೆ ಸಮೇತ, ಅಂಕಿ ಅಂಶಗಳ ಸಮೇತ ದಿ ಫೈಲ್ ಎಕ್ಸ್ಪ್ಲೇನರ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಯೋಜನೆಯಿಂದಾಗಿ, ಆ ಗ್ಯಾರಂಟಿ ಯೋಜನೆಯಿಂದಾಗಿ, ಸ್ತ್ರೀ ಶಕ್ತಿ ಯೋಜನೆಯಿಂದಾಗಿ ಅಕ್ಷರಶಃ BMTCಯ 30,000 ನೌಕರರು ಇವತ್ತು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಮಾತ್ರ ನಿರ್ಮಾಣವಾಗಿರೋದೇ ಗ್ಯಾರಂಟಿ. ಅಕ್ಷರಶಃ BMTCಯ ನೌಕರರು ಆತಂಕಕ್ಕೊಳಗಾಗಿದ್ದಾರೆ, ದಯನೀಯ ಸ್ಥಿತಿಗೆ ಒಳಗಾಗಿದ್ದಾರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ,
ನನ್ನ ಹತ್ರ ಡಾಟಾ ಇದೆ. ಬಹುತೇಕ 43 ಲಕ್ಷ ಜನಕ್ಕೆ BMTC ಬೆಂಗಳೂರಿಗೆ ಬರುವಂಥವ್ರು ಎಲ್ಲಿಂದನೋ ಬಂದಿರ್ತಾರೆ, ದೂರದ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ಬೆಂಗಳೂರಿನವರು, ಬಹುತೇಕ ಮಧ್ಯಮ ವರ್ಗ, ಬಡವರು, ಎಲ್ಲ ವರ್ಗದವರು ಕೂಡ BMTC ಬಹುತೇಕ ಅವರವರ ಜಾಗಕ್ಕೆ ತಲುಪಿಸುವಂಥ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ. ನೀವು ನಂಬ್ತಿರೋ ಬಿಡ್ತಿರೋ, ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಈ ಥರದ್ದಂತಹ BMTC ಅಂತ ವ್ಯವಸ್ಥೆ ಇರುವಂತಹ ಒಂದು ಸಾರಿಗೆ ವ್ಯವಸ್ಥೆ ಎಲ್ಲಿಯೂ ಇಲ್ಲ. ಇದು ನಮ್ಮ ಕನ್ನಡಿಗರ ಒಂದು ರೀತಿಯಲ್ಲಿ ಹೆಮ್ಮೆ, ಅಸ್ಮಿತೆ. ನಾವೆಲ್ಲ ಇದನ್ನು ಏನು ಬೇಕಾದರೂ ನಾವು ಕರಿಬೋದು. ಈ BMTC ಬಗ್ಗೆ ಅಷ್ಟೊಂದೊಂದು ಜಾಗತಿಕವಾದಂಥ ಮನ್ನಣೆ ಇದೆ ಈ BMTCಗೆ. ಬಟ್ ಈ ಇಂತಹ BMTCಗೆ ನಾವು ಇವತ್ತು ಏನು ಖರ್ಚು ಮಾಡ್ತಾ ಇದ್ದೀವಿ ಅದೊಂದು ಇನ್ವೆಸ್ಟ್ಮೆಂಟೇ. ನಾವು ಸಾರಿಗೆ ವ್ಯವಸ್ಥೆ ಅಂದರೆ ನನ್ನ ಮನೆಗೆ ನಾನೊಂದು ಸಣ್ಣದೊಂದು ವೆಹಿಕಲ್ ತಗೊಂಡ್ರೆ, ನಾನು ಕಾರನ್ನು ನಾನು ಬಾಡಿಗೆ ಬಿಡ್ತೀನಿ ಅಂತ ತಗೊಂಡ್ರೆ ಅದರ ಸಾಧಕ ಬಾಧಕ, ಅದರ ಲಾಭ ನಷ್ಟ ಎಲ್ಲವನ್ನೂ ಲೆಕ್ಕ ಹಾಕಿ ತಗೊಳ್ತೀನಿ. ನಾನು ಅದಕ್ಕೆ 5 ಲಕ್ಷ ರೂಪಾಯೋ 4 ಲಕ್ಷ ರೂಪಾಯಿನೋ ತಗೊಂಡು ಒಂದು ಕಾರ್ ತಗೊಂಡ್ರೆ ಅದ್ರ ಲಾಭ ಆಗೋ ತನಕ ಸತತವಾಗಿ ನಾನು ಅದಕ್ಕೆ ಮಾಡಿರುವಂಥ ಎಕ್ಸ್ಪೆಂಡಿಚರಿಗೆ ಇನ್ಕಮ್ ಏನು ಬರುತ್ತೆ ಅನ್ನೋದೇ ನಾನು ಲೆಕ್ಕಾಚಾರ ಹಾಕ್ತಾ ಇರ್ತೀನಿ. ಅದೇ ರೀತಿಯಾಗಿ BMTC ಕೂಡ ಒಂದು ಸರ್ಕಾರ, ಜವಾಬ್ದಾರಿಯುತವಾಗಿರುವಂತಹ ಒಂದು ಸರ್ಕಾರ, ಅದಕ್ಕೆ ಹಾಕಿರುವಂಥ ಎಕ್ಸ್ಪೆಂಡಿಚರ್, ಅದಕ್ಕೇನು ಖರ್ಚು ಮಾಡಿದೆ ಅದರ ಆದಾಯವನ್ನು ತೆಗೆದಿದೆಯಾ? ಬಹುತೇಕ ಸತತ ಹೆಚ್ಚು ಕಮ್ಮಿ ಒಂದು 4-5 ದಶಕಗಳಿಂದ ಲಾಭದಲ್ಲಿ ನಡೀತಾನೆ ಇಲ್ಲ BMTC ಲಾಭದಲ್ಲಿ ನಡೀತಾನೆ ಇಲ್ಲ. ಬರೀ ಲಾಸು, ನಷ್ಟ. ಎಕ್ಸ್ಪೆಂಡಿಚರ್ ಮಾತ್ರ ಆಗ್ತಾ ಇದೆ, ಬಟ್ ಇನ್ಕಮ್ ಬರ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಗ್ಯಾರಂಟಿ ಯೋಜನೆಯು ಕೂಡ ಕೊಟ್ಟಿರೋ ಹೊಡೆತ ಇದೆಯಲ್ಲ, ಅದು ನಿಮಗೆ ಅರಗಿಸ್ಕೊಳ್ಳೋದಕ್ಕೆ ಆಗದೇ ಇರುವಂಥದ್ದು. ಇಡೀ ಆ ಸಾರಿಗೆ ನೌಕರರ, BMTC ಸಾರಿಗೆ ನೌಕರರ ಭವಿಷ್ಯನೇ ಡೋಲಾಯಮಾನವಾಗುವಂಥ ಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಯಾಕೆಂದರೆ ನಾನು ಅಂಕಿಅಂಶ ಸಮೇತ ನಿಮಗೊಂದು ಹೇಳ್ತೀನಿ. ಅಂದರೆ 2000 ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ 2024-25ನೇ ಸಾಲಿನಲ್ಲಿ ಆಗಿರುವಂತಹ ನಷ್ಟ, ಬರೀ 2024-25ರಲ್ಲಿ ಆಗಿರುವಂಥ ನಷ್ಟ ಎಷ್ಟು ಅಂದರೆ 670 ಕೋಟಿ ರೂಪಾಯಿ, 48 ಲಕ್ಷ ರೂಪಾಯಿ. 670 ಕೋಟಿ 48 ಲಕ್ಷ ರೂಪಾಯಿ 2024-25ರಲ್ಲಿ ಆಗಿರುವಂಥದ್ದು. ಅದೇ 25ರಲ್ಲಿ ಅಂದರೆ ಈಗ 2025ರ ಮಾರ್ಚ್ 31ರ ಅಂತ್ಯಕ್ಕೆ ಒಟ್ಟು ಕ್ರೋಢೀಕೃತವಾಗಿರುವಂತಹ ನಷ್ಟ ಎಷ್ಟಾಗಿದೆ ಗೊತ್ತಾ? 2776 ಕೋಟಿ 78 ಲಕ್ಷ ರೂಪಾಯಿ ಆಗಿದೆ ನಷ್ಟವಾಗಿರುವಂಥದ್ದು. ನಾನು ಮಾತಾಡ್ತಿರುವಂಥದ್ದು. ಸೊ ಒಟ್ಟು ಇದು ನಷ್ಟ 2076 ಕೋಟಿ 78 ಲಕ್ಷ ರೂಪಾಯಿ ನಷ್ಟವಾಗಿದೆ. ಅಂದರೆ 29,216 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಅದರಲ್ಲಿ ಡ್ರೈವರ್ ಇದ್ದಾರೆ, ಕಂಡಕ್ಟರ್ಗಳಿದ್ದಾರೆ, ಮೆಕ್ಯಾನಿಕ್ಗಳಿದ್ದಾರೆ, ಇನ್ನೂ ಹಲವಾರು ಕ್ಲೀನರ್ಗಳಿದ್ದಾರೆ. ಇವರೆಲ್ಲ ಸೇರಿಕೊಂಡು ಅಲ್ಲಿ ಹತ್ತಿರ ಒಂದು 29,000 ಚಿಲ್ಲರೆ ಜನರು ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಒಂದು ಸಂಸ್ಥೆಗೆ ಇನ್ವೆಸ್ಟ್ ಮಾಡಿದ್ದಾರೆ, ಅದು ಟ್ರಾನ್ಸ್ಪೋರ್ಟು, ಅದೊಂದು ಟಿಕೆಟ್ ತಗೊಳ್ತಾರೆ, ಆ ವ್ಯವಹಾರವೂ ಕೂಡ ನಡೀತದೆ. ಆದರೆ ಆದಾಯ ಬರ್ತಾ ಇದೆಯಾ? ಆದಾಯ ಬರ್ತಾ ಇಲ್ಲ. ಎಕ್ಸ್ಪೆಂಡಿಚರ್ ಖರ್ಚಾಗ್ತಾ ಇದೆ. ಸಂಬಳ, ಸಾರಿಗೆ ಭತ್ಯೆ, ತುಟಿ ಭತ್ಯೆ, ಆಕ್ಸಿಡೆಂಟ್ ಆದಾಗ ಅದಕ್ಕೆ ಕೊಡಬೇಕಾದಂಥ ಹಣ, ಇವೆಲ್ಲವೂ ಕೂಡ ಪೆಂಡಿಂಗ್. ಎಷ್ಟು ಪೆಂಡಿಂಗು, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ, ಯಾವ್ಯಾವ ಕಾರಣಕ್ಕೆ, ಯಾವ್ಯಾವ ಸೆಕ್ಷನಲ್ಲಿ ಪೆಂಡಿಂಗು ಅನ್ನೋದನ್ನು ಕೂಡ ನನ್ನ ಹತ್ರ ದಾಖಲೆ ಇದೆ. ಅದನ್ನು ಕೂಡ ಹೇಳ್ತೀನಿ. ಅಂದರೆ ಸಂಬಳ ಕೊಡಬೇಕಾ? ಅದು ಪೆಂಡಿಂಗ್. ಪೆನ್ಷನ್ ಕೊಡಬೇಕಾ? ಅದು ಪೆಂಡಿಂಗು. ಆಕ್ಸಿಡೆಂಟ್ ರಿಲೀಫ್ ಕೊಡಬೇಕಾ? ಅದು ಪೆಂಡಿಂಗು. ಎಲ್ಲವೂ ಕೂಡ ಪೆಂಡಿಂಗ್. ಏನು 10 ರೂಪಾಯಿ ಪೆಂಡಿಂಗ್ ಅಲ್ಲ, ಕೋಟಿ ನೂರಾರು ಕೋಟಿ ರೂಪಾಯಿ ಪೆಂಡಿಂಗ್. ಕೊನೆಗೆ ಉಳಿಕೆ ಮೊತ್ತ ಎಷ್ಟಾಗಿದೆ ಗೊತ್ತಾ? ಅದನ್ನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಂದರೆ ಈ ಸ್ತ್ರೀ ಶಕ್ತಿ ಯೋಜನೆಯಿಂದಾಗಿ ನಿಶಕ್ತಿಯಾಗಿದೆ BMTC ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸದ್ಯಕ್ಕೆ ಹೆಂಗೋ ಒಂದಷ್ಟು ಪೇಮೆಂಟನ್ನು ಕೊಡ್ತಾ ಇದೆ. ಒಂದಷ್ಟು ಸಂಬಳ, ಮತ್ತೊಂದು ಆಕ್ಸಿಡೆಂಟ್ ಸಂಬಂಧಪಟ್ಟಂಥ ರಿಲೀಫು, ಅದು ಇದು ಸಣ್ಣ ಪುಟ್ಟದಾಗಿ ಕೊಡ್ತಾ ಇದೆ. ಆದರೆ ಬಾಕಿ ಎಷ್ಟಿದೆ ಅನ್ನೋದು ನೋಡ್ತಾ ಇದ್ದರೆ ನಿಮಗೆ ಆ್ಯಕ್ಚುಲಿ ಆತಂಕಕ್ಕೊಳಗಾಗುತ್ತೆ. CAG ಕೂಡ ರಿಪೋರ್ಟ್ ಕೊಟ್ಟಿದೆ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ. ಕಂಪ್ಲೀಟ್ ಸರ್ಕಾರದ ಫಿನಾನ್ಷಿಯಲ್ ಹೆಲ್ತ್ ಬಗ್ಗೆ CAG, ಕಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತದೆ. ಆತಂಕವನ್ನು ಕೂಡ CAG ವ್ಯಕ್ತಪಡಿಸಿರುವಂಥದ್ದು ಕೂಡ ಇದೆ. ಸೊ ಇವೆಲ್ಲ ನಮ್ಮ ಗಮನದಲ್ಲಿ ಇಟ್ಕೊಂಡು ಎಷ್ಟು BMTC ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೆಂಡಿಂಗ್ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಬರೀ 2025 ಆಗಸ್ಟ್ 31 ಅಂದರೆ ಹೋದ ತಿಂಗಳು, ಜಸ್ಟ್ ಕಳೆದ ತಿಂಗಳಿಗೆ ಬರೀ PF ಬಾಕಿ ಇರುವಂಥದ್ದು ಎಷ್ಟು ಗೊತ್ತಾ? 747 ಕೋಟಿ ರೂಪಾಯಿ 95 ಲಕ್ಷ ರೂಪಾಯಿ ಕಳೆದ ತಿಂಗಳಿಗೆ ಪೆಂಡಿಂಗ್ ಇರುವಂಥದ್ದು, ಕಳೆದ ತಿಂಗಳು.
ಸೊ ಇನ್ನು ರಿಟೈರ್ಡ್ ಆದಾಗ ರಿಟೈರ್ಡ್ ಎಂಪ್ಲಾಯರ್ಗೆ ಒಂದಷ್ಟು ಹಣವನ್ನು ಕೊಡಬೇಕಲ್ಲ, ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಾಗ ಆ ಪಿಂಚಣಿ ಹಣ ಅದು ಎಷ್ಟು ಉಳಿದಿದೆ, ನಿವೃತ್ತಿ ಹೊಂದಿದ ನೌಕರಿಗೆ ಹಣ ಕೊಡ್ತಾರಲ್ಲ ಆ ಹಣ ಉಳಿದಿರುವಂಥದ್ದು 191 ಕೋಟಿ 14 ಲಕ್ಷ ರೂಪಾಯಿ. ಮತ್ತು ಹಾಲಿ ಸಿಬ್ಬಂದಿಗಳ ಬಾಕಿ ಅದನ್ನು ಕೊಡಬೇಕು, ಅದು ಉಳಿದಿರುವಂಥದ್ದು 196 ಕೋಟಿ 18 ಲಕ್ಷ ರೂಪಾಯಿ ಬಾಕಿ ಉಳ್ಕೊಂಡಿದೆ. ಆಮೇಲೆ ಸಾಮಾನ್ಯವಾಗಿ ನಾವು ಬಸ್ಸುಗಳಿದ್ದಾವೆ ಅಂತಂದರೆ ಡೀಸೆಲ್ ಹಾಕ್ಸ್ಬೇಕು, ಆ ಡೀಸೆಲ್ ಕಂಪನಿಗಳಿಗೆ ಉಳಿಸ್ಕೊಂಡಿರುವಂಥ ಮೊತ್ತ 328 ಕೋಟಿ ರೂಪಾಯಿ 4 ಲಕ್ಷ ರೂಪಾಯಿ. 328 ಕೋಟಿ 4 ಲಕ್ಷ ರೂಪಾಯಿ ಡೀಸೆಲ್ ಕಂಪನಿಗೆ ಕೊಡಬೇಕಾಗಿರುವಂಥದ್ದು. ಮತ್ತು ಬೇರೆ ಸಪ್ಲೈಯರ್ ಇರ್ತಾರೆ, ಅಂದರೆ ಸರಬರಾಜು ಮಾಡುವಂಥವ್ರು ಇರ್ತಾರೆ. ಸೊ ಅದು ನಿಮಗೆ ಅದೇ ಸ್ಪೇರ್ ಪಾರ್ಟ್ ಹೋಗಿರ್ತದೆ, ಇನ್ನೇನೋ ಬ್ರೇಕ್ ಲೈನರ್ ಹೋಗಿರ್ತದೆ, ಟೈರು ಟ್ಯೂಬ್ ಮತ್ತೊಂದು ಮಗದೊಂದು ಅಂತ ಹೋಗ್ತಾನೆ ಇರ್ತದೆ. ಅದರ ಸರಬರಾಜನ್ನು ಯಾರೋ ಮಾಡ್ತಾ ಇರ್ತಾರೆ ಕಂಪ್ನಿಗಳು. ಆ ಕಂಪನಿಗಳಿಗೆ ಕೊಡಬೇಕಾದಂತಹ ಮೊತ್ತ ಹತ್ತತ್ರ 197 ಕೋಟಿ ರೂಪಾಯಿ 40 ಲಕ್ಷ. ಎಷ್ಟು? 197 ಕೋಟಿ ರೂಪಾಯಿ 40 ಲಕ್ಷ ರೂಪಾಯಿ. ಮತ್ತು ಹಾಲಿ ಸಿಬ್ಬಂದಿಗಳ ಬಾಕಿ ಇರುವಂಥದ್ದು ಒಂದು 17 ಕೋಟಿ ರೂಪಾಯಿ 70 ಲಕ್ಷ ಇದೆ. ಹಾಲಿ ಸಿಬ್ಬಂದಿಗಳ ಬಾಕಿ ಅನ್ನೋದೊಂದಿದೆ, ಅದು ಉಳಿಸ್ಕೊಂಡಿರುವಂಥದ್ದು 17 ಕೋಟಿ 70 ಲಕ್ಷ ರೂಪಾಯಿ ಬಾಕಿ ಉಳ್ಕೊಂಡಿರುವಂಥದ್ದು. ಆಮೇಲೆ ಇತರೆ ಅಂದರೆ ಅದು ಇದು ಸಣ್ಣ ಪುಟ್ಟದ್ದೆಲ್ಲ ಸೇರಿಸಿ 227 ಕೋಟಿ ರೂಪಾಯಿ 61 ಲಕ್ಷ ರೂಪಾಯಿ ಬಾಕಿ ಉಳ್ಕೊಂಡಿದೆ. ಅಂದರೆ ಈ ಎಲ್ಲ ಒಟ್ಟು ಲೆಕ್ಕ ಹಾಕಿದರೆ ಎಷ್ಟು ಸಾವಿರ ಕೋಟಿ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ. 1906 ಕೋಟಿ 2 ಲಕ್ಷ ರೂಪಾಯಿ ಈಗ ಪೆಂಡಿಂಗ್ ಉಳ್ಕೊಂಡಿರುವಂಥದ್ದು. ಇದನ್ನು ಕೊಡಬೇಕು ಸರ್ಕಾರ, ಇನ್ನೂ ಕೊಡಬೇಕಾಗಿರುವಂಥದ್ದು. ಸರ್ಕಾರದ ಹತ್ರ ಹಣ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸೊ 1906 ಕೋಟಿ 2 ಲಕ್ಷ ಇಲ್ಲಿವರೆಗೂ ಒಟ್ಟು ನಾನು ಉಳಿಕೆ ಆಗಿರೋ ನಷ್ಟ, ಅಂದರೆ ಈಗ ಕೊಡಬೇಕಾಗಿರೋ ಪೆಂಡಿಂಗ್ ಅಂತ ಹೇಳಿದ್ದೆ. ಅದಷ್ಟೇ ಅಲ್ಲ, ಮತ್ತೆ 387 ಕೋಟಿ ರೂಪಾಯಿ 32 ಲಕ್ಷ ರೂಪಾಯಿ ಕೊಡಬೇಕು. ಯಾರಿಗೆ? ರಿಟೈರ್ಡ್ ಆಗಿರುವಂಥವ್ರು ಮತ್ತು ಹಾಲಿ ನೌಕರರಿಗೆ ಇಬ್ಬರಿಗೂ ಕೂಡ 387 ಕೋಟಿ ರೂಪಾಯಿ 32. ಅದು ಬ್ರೇಕಪ್ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಅಂದರೆ ಅದು ಗ್ರಾಚ್ಯುಟಿ ಕೊಡಬೇಕು. ಗ್ರಾಚ್ಯುಟಿ ಎಲ್ಲಿಂದ ಅಂದರೆ 2024ರಿಂದ ಆಗಸ್ಟ್ ತನಕನೂ ಕೂಡ ಕೊಡಬೇಕು. ಅದೆಷ್ಟು? 144 ಕೋಟಿ ರೂಪಾಯಿ 72 ಲಕ್ಷ ರೂಪಾಯಿನ ಗ್ರಾಚ್ಯುಟಿ ಕೊಡಬೇಕು. ಮತ್ತು ಲೀವ್ ಎನ್ಕ್ಯಾಶ್ಮೆಂಟ್ ಅಂದರೆ ರಜೆ ನಗದೀಕರಣ ಅಂತ ಕರೀತಾರೆ. ಅಂದರೆ ರಜೆಲು ಕೆಲಸ ಮಾಡಿರ್ತಾರಲ್ಲ, ಸೊ ಅಂಥದ್ದು ರಜೆಲು ಕೂಡ ಬಂದು ಕೆಲಸ ಮಾಡಿರುವಂಥ ನೌಕರರಿಗೆ ಅದರದ್ದು ಬಾಕಿ ಇರುವಂಥದ್ದೇ ಹತ್ತತ್ರ 46 ಕೋಟಿ 42 ಲಕ್ಷ ರೂಪಾಯಿ ರಜೆ ನಗದೀಕರಣದ ಹಣವೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಜನವರಿ 2023ರಿಂದ ತುಟಿ ಭತ್ಯೆ ಮತ್ತು ಇತರೆ ಬಿಲ್ ಕೂಡ ಬಾಕಿ ಇದೆ. ಅದೆಷ್ಟು? 62 ಕೋಟಿ 44 ಲಕ್ಷ ರೂಪಾಯಿನ 62 ಕೋಟಿ 44 ಲಕ್ಷ ರೂಪಾಯಿನ ಬಾಕಿ ಉಳಿಸ್ಕೊಂಡಿರುವಂಥದ್ದು. ಸೊ ಮತ್ತು ಮೂಲ ತುಟಿ ಭತ್ಯೆನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಅದು 2018-19ರಿಂದ ಇಲ್ಲಿವರೆಗೂ ಎಷ್ಟು ಬಾಕಿ ಇದೆ ಅಂತಂದರೆ 39 ಕೋಟಿ 64 ಲಕ್ಷ ರೂಪಾಯಿ ಬಾಕಿ ಇದೆ. ಸೊ ಒಟ್ಟು ಅಂದರೆ ಇದೇ ವರ್ಷದಲ್ಲಿ ಈಗ ರೀಸೆಂಟ್ ಈ ವರ್ಷದಲ್ಲೇ ಕೂಡ ಲೀವ್ ಎನ್ಕ್ಯಾಶ್ಮೆಂಟ್ ಸಂಬಂಧಪಟ್ಟ ಹಾಗೆ ಬಾಕಿ ಉಳಿಸ್ಕೊಂಡಿರುವಂಥದ್ದು ಕೂಡ 44 ಕೋಟಿ 77 ಲಕ್ಷ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ಇನ್ನು ಬೇರೆ LIC ಸೊಸೈಟಿ ಅದು ಇದಕ್ಕೆ ಅಂತ ಕಟ್ ಮಾಡ್ಕೊಂಡಿರುವಂಥ ಹಣ ಇರ್ತದೆ, ಅದನ್ನು ಕೂಡ ಕಟ್ಟಿಲ್ಲ, ಅದು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಅದು 49 ಕೋಟಿ 33 ಲಕ್ಷ. ಅಂದರೆ ಇದು ಬರೀ 387 ಕೋಟಿ ರೂಪಾಯಿನ ಬ್ರೇಕಪ್ನ ಕೊಟ್ಟಿದ್ದು ಇಲ್ಲಿವರೆಗೂ. ಸೊ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅಂದರೆ 387 ಕೋಟಿ 32 ಲಕ್ಷ ರೂಪಾಯಿ ಸದ್ಯಕ್ಕೆ ಈಗ ಅರ್ಜೆಂಟಾಗಿ ತುರ್ತಾಗಿ ಅವರಿಗೆ ಕೊಡಲೇಬೇಕಾಗಿರುವಂಥದ್ದು. ಸೊ ಒಂದು ಕಡೆ BMTC ಎಷ್ಟರ ಮಟ್ಟಿಗೆ ಕ್ಯಾಶ್ ಫ್ಲೋ ಸಮಸ್ಯೆಯಿಂದ ಬಳಲ್ತಾ ಇದೆ ಅಂತಂದರೆ ಆ ಕ್ಯಾಶ್ ಫ್ಲೋ ಆಗ್ತಾನೇ ಇಲ್ಲ. ಒಂದು ಕಡೆ ಎಕ್ಸ್ಪೆಂಡಿಚರಿಗೆ ನಾವು ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ, ಅದರ ಎಕ್ಸ್ಪೆಂಡಿಚರ್ ಮಾಡ್ತಾ ಇರುವಂಥದ್ದು ಜಾಸ್ತಿಯಾಗಿ ಇನ್ಕಮ್ಮು ಕಡಿಮೆ ಆದರೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ಬೇರೆ ಯಾವ ಆಪ್ಷನ್ನೇ ಇಲ್ಲ. ನನಗೆ 10 ರೂಪಾಯಿ ಸಂಬಳ ಬರ್ತಾ ಇದ್ರೆ ನಾನು 12 ರೂಪಾಯಿ ಖರ್ಚು ಮಾಡಿದ್ರೆ ಇನ್ನು 2 ರೂಪಾಯಿ ಯಾರ ತಕ್ಕಾರೋ ಸಾಲ ಮಾಡಿರ್ಬೇಕು ನಾನು. ಸೊ ಅದನ್ನಾದರೂ ಮಾಡಿ ಈಗ ಸರ್ಕಾರದ ಮುಂದೆ ಈಗ BMTCಯ ನೌಕರರ ಬೇಡಿಕೆ ಇಟ್ಟಿದ್ದಾರೆ, ದಯನೀಯ ಸ್ಥಿತಿನಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ದಯವಿಟ್ಟು ಅದೊಂದು 387 ಕೋಟಿ 32 ಲಕ್ಷ ರೂಪಾಯಿ ಏನಿದೆ, ದಯವಿಟ್ಟು ನಮಗೆ ಸ್ಪೆಷಲ್ ಗ್ರಾಂಟ್ ಮಾಡಿ, ನಮ್ಮನ್ನು ಬದುಕಿಸಿ ಅಂತ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ BMTCಯ ಸರ್ಕಾರಿ ನೌಕರರು. ಸ್ಪೆಷಲ್ ಗ್ರಾಂಟ್ ತಗೊಳ್ಳಿ, ನೀವು ಸಾಲನಾದರೂ ತಗೊಳ್ಳಿ ಸ್ವಾಮಿ, ಎಲ್ಲಾದರೂ ಸಾಲ ಮಾಡಿ ನಮಗೆ ಆ ಸಾಲನಾದರೂ ಮಾಡಿ ಆ 387 ಕೋಟಿ 32 ಲಕ್ಷ ರೂಪಾಯಿ ಕೊಡಿ. ನಾವು ನಮ್ದು ಏನಿದ್ದೇವೆ ಒಂದಷ್ಟು ಸಂಬಳ, ಸಾರಿಗೆ, ತುಟ್ಟಿ ಭತ್ಯೆ ಏನೇನಿದ್ದೇವೆ ನಮಗೆ ಒಂದು ಸ್ವಲ್ಪನಾದರೂ ನಮಗೆ ಅವಕಾಶ ಮಾಡಿಕೊಡಿ, ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ಅಂಗಲಾಚುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ತ್ರೀ ಶಕ್ತಿ ಯೋಜನೆ ನಿಶ್ಶಕ್ತಿಗೊಳಿಸಿದೆ. ಅನೇಕ ಬದುಕುಗಳು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಈಗಾಗಲೇ ಹೋರಾಟವನ್ನು ಮಾಡಿದರು BMTCಯವರು, ಮೊನ್ನೆ ತಾನೇ ಹೋರಾಟವನ್ನು ಮಾಡಿದರು. ಏನೋ ಅವಾಗ
ಕೋರ್ಟ್ಗೂ ಕೂಡ ಕೋರ್ಟ್ ಮೊರೆ ಕೂಡ ಹೋಗಿದ್ರು, ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ, ಚಿಂತಾಜನಕವಾಗಿದೆ ಅಂತ. ನಿಮ್ಗೆ ನಂಬ್ತಿರೋ ಬಿಡ್ತಿರೋ ಸರ್ಕಾರ ಧಮಕಿ ಹಾಕ್ತು ಸಿದ್ದರಾಮಯ್ಯನವರ ಸರ್ಕಾರ. ನೀವೇನಾದರೂ ನಿಲ್ಲಿಸಿರಿ ಎಸ್ಮಾ ಜಾರಿ ಮಾಡ್ತೀನಿ ಅಂತಂದರು. ಎಸ್ಮಾ ಜಾರಿ ಮಾಡಿ ನಿಮ್ಮನ್ನು ನಾನು ಸೂಕ್ತ ಕ್ರಮ ತಗೊಳ್ತೀನಿ ಅಂತು. ಒಂದು ಕಡೆ ಅವರ ಸ್ಥಿತಿ ದಯನೀಯ ಸ್ಥಿತಿಯಲ್ಲಿ ಇರಬೇಕಾದ್ರೆ, ಆತಂಕದ ಸ್ಥಿತಿಯಲ್ಲಿ ಇರಬೇಕಾದ್ರೆ 46 ಲಕ್ಷ ಜನನ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಣೆ ಮಾಡ್ತಾ, ಅಂದರೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಅವರನ್ನು ಸವಾರರಿಗೆ ಒಂದು ಕಡೆ ಈ ಥರದ್ದೊಂದು ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವ್ಯವಸ್ಥೆ ಮಾಡುವಂಥ ಒಂದು ಸಂಸ್ಥೆಯನ್ನು ಮತ್ತು ಜಾಗತಿಕವಾದಂಥ ಮನ್ನಣೆ ಪಡೆದಂಥ BMTC ಸಂಸ್ಥೆಯ ನೌಕರರನ್ನು ಮನ್ನಿಸಬೇಕು ಬೇಡವು, ಅವರ ದುಡಿದಂಥ ಅವರ ಶ್ರಮದ ಹಣವನ್ನು ತಿಂಗಳ ಸಂಬಳದಲ್ಲಿ ಗೌರವಯುತವಾಗಿ ಕೊಡಬೇಕಾದಂತಹ ಸರ್ಕಾರ ಸಂಸ್ಥೆಗಳು ಈ ರೀತಿಯಾಗಿ ಯಾಕೆ ನಡೆಸ್ಕೊಳ್ತಾ ಇದ್ದಾವೆ? ಅವರು ಕೋರ್ಟ್ಗೆ ಹೋಗ್ಬೇಕಾ? ಅವರಿಗೆ ಧಮಕಿ ಹಾಕಬೇಕಾ? ಎಸ್ಮಾ ಜಾರಿ ಮಾಡಬೇಕಾ? ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸಿಗೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು, ಅದರ ಸಾಧಕ ಬಾಧಕಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಅದಕ್ಕಿಂತ ದುರಂತವಿದೆ. ಪರಿಸ್ಥಿತಿ ಭಾಳ ನಿಮಗೆ ಯಾತನಾದಾಯಕವಾದಂಥ ಬದುಕನ್ನು ಅನುಭವಿಸ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ, ಪ್ಯಾನಿಕ್ ಸ್ಟೇಟಲ್ಲಿದ್ದಾರೆ. ಸೊ ಇದನ್ನು ಹೊರಗೆ ತರಬೇಕಾದಂತಹ ಜವಾಬ್ದಾರಿ ಯಾರ್ದು? ಸಿದ್ದರಾಮಯ್ಯನವರ ಸರ್ಕಾರದ್ದು. ಆದರೆ ಸಿದ್ದರಾಮಯ್ಯನವರು ಈಗೇನು 387 ಕೋಟಿ ರೂಪಾಯಿ ಸ್ಪೆಷಲ್ ಗ್ರ್ಯಾಂಟ್ ಮಾಡಿ ಸಾಲನಾದರೂ ತಂದು ಮಾಡಿ ಅಂತ ಏನು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾವೆ, ಅದಕ್ಕೆ ಮನ್ನಿಸ್ತಾರ? ಏನಾದರೂ ಸರ್ಕಾರ ಸ್ವಲ್ಪ ಸ್ಪಂದಿಸುತ್ತಾ? ಒಂದು ವೇಳೆ ಸ್ಪಂದಿಸ್ತಿಲ್ಲ ಅಂತಂದರೆ ಡೆಫಿನೆಟ್ಲಿ ಹೇಳ್ತೀನಿ, ನಿಜವಾಗ್ಲೂ ಅವರ ಆತಂಕ, ಅವರ ಫ್ರಸ್ಟ್ರೇಷನ್ ಜಾಸ್ತಿಯಾಗಿ ಮತ್ತೊಂದು ಹೋರಾಟಕ್ಕೆ ಸಜ್ಜಾದರೆ, ಕಂಡಕ್ಟರು, ಡ್ರೈವರು, ಮೆಕ್ಯಾನಿಕ್ಕು 29-30 ಸಾವಿರ ಸಿಬ್ಬಂದಿಗಳು ಮತ್ತೊಂದು ಹೋರಾಟಕ್ಕೆ ಸಜ್ಜಾದರೆ ಕರ್ನಾಟಕ ಖಂಡಿತವಾಗ್ಲೂ ಸ್ತಬ್ಧವಾಗುತ್ತೆ. ಒಂದು ವೇಳೆ BMTC ನೌಕರರು ಅವರ ಆತಂಕ, ನೋವು, ದುಗುಡ, ಆ ಸಿಟ್ಟಿನಿಂದ ಹೊರಬಂದು ಒಂದು ಹೋರಾಟಕ್ಕೆ ಮತ್ತೆ ಮುಂದಾದರೆ ಕರ್ನಾಟಕ ಸ್ತಬ್ಧವಾಗುತ್ತೆ. ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಸೊ ನಾಳೆ ದಿನ ಯಾಕೆ ನಾವು ಇದನ್ನು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದಿ ಫೈಲ್ 2 ವರ್ಷದ ಹಿಂದೆಯೇ ಇದೇ BMTCಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿ ಒಂದು ಸ್ಟೋರಿಯನ್ನು ಮಾಡಿತ್ತು. ಪರಿಸ್ಥಿತಿ ಇಲ್ಲಿಗೆ ಬಂದು ತಲುಪುತ್ತೆ ಅಂತ 2 ವರ್ಷದ ಹಿಂದೆಯೇ ಸ್ಟೋರಿ ಮಾಡಿತ್ತು. ಅವತ್ತಿನ MD, ಅವತ್ತು BMTCಯ MD ಇದ್ರಲ್ಲ, ಆ MD ಅವರು ಸರ್ಕಾರದ ಮೀಟಿಂಗ್ನಲ್ಲೇ ನೇರವಾಗಿ ಹೇಳಿದ್ದಾರೆ, ನಿಮ್ಮ ಸ್ತ್ರೀ ಶಕ್ತಿ ಯೋಜನೆಯಿಂದ ಸಂಪೂರ್ಣವಾಗಿ BMTC ನಿಶಕ್ತಿ ಹೊಂದಿದೆ, ಲಾಸಲ್ಲಿದೆ, ನಷ್ಟ ಅನುಭವಿಸ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮೀಟಿಂಗ್ನಲ್ಲಿ ಅವತ್ತಿನ MD ಸ್ಪಷ್ಟವಾಗಿ ಹೇಳಿದರು. ಅದನ್ನು 2 ವರ್ಷದ ಹಿಂದೆಯೇ ದಿ ಫೈಲ್ ಡೀಟೇಲ್ ಆಗಿ ಸ್ಟೋರಿ ಮಾಡಿತ್ತು. ಏನು ಸ್ಟೋರಿ ಮಾಡಿತ್ತು ಅಂತ ಹೇಳ್ತೀನಿ ಸ್ಪಷ್ಟವಾಗಿ. ಹೆಡ್ಲೈನ್ ಕೊಟ್ಟಿದ್ದೆ ದಿ ಫೈಲ್ 2 ವರ್ಷದ ಹಿಂದೆ ಸ್ಪಷ್ಟವಾಗಿ ಒಂದು ಹೆಡ್ಲೈನ್ ಕೊಟ್ಟಿತ್ತು. 2 ವರ್ಷದ ಹಿಂದೆ ಉಚಿತ ಪ್ರಯಾಣದ ಶಕ್ತಿ, ಆದಾಯ ಕೋತಾ, ಸಿಬ್ಬಂದಿ ವೇತನಕ್ಕೆ ಅಡಚಣೆ, ಪ್ರಯಾಣ ದರವನ್ನು ಪರಿಷ್ಕರಣೆ ಮಾಡಬೇಕಾಗತ್ತೆ ಅಂತ 2 ವರ್ಷದ ಹಿಂದೆ ದಿ ಫೈಲ್ ಸ್ಟೋರಿ ಮಾಡಿತ್ತು. ಈಗ ನಾವು ಹೇಳಿದ್ದು ಸ್ಟೋರಿ 2 ವರ್ಷದ ಹಿಂದೆ ಮಾತಾಡಿದ್ದಂಥದ್ದು. BMTC ನೌಕರರ ಪರಿಸ್ಥಿತಿ ಇಲ್ಲಿಗೆ ಬಂದು ತಲುಪಿದೆ. ಇದು ಕೇವಲ ನಾನು ಮಾತನಾಡ್ತಿರುವಂಥದ್ದು BMTC ಸಂಬಂಧಪಟ್ಟಾಗೆ ಒಂದೇ ಒಂದು ಸಂಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿ ಯೋಜನೆಗಳಿಂದ ಆದಂಥ ಆಗ್ತಿರುವಂಥ ಅನಾಹುತದ ಬಗ್ಗೆ ನಾನು ಮಾತನಾಡ್ತಿರುವಂಥದ್ದು ದಾಖಲೆ ಸಮೇತವಾಗಿ. ಇದು ಸ್ಪಷ್ಟವಾಗಿ ಇದನ್ನು ಗೋಚರಿಸುತ್ತೆ. ಎಲ್ಲೋ ಒಂದು ಕಡೆ BMTC ದಿವಾಳಿ ಆಗ್ತಾ ಇದೆಯಾ? BMTCಯ ದಿವಾಳಿತನಕ್ಕೆ ಸರ್ಕಾರ ನೇರವಾಗಿ ಹೊಣೆಯಾಗ್ತಿದೆಯಾ? ಈಗೇನು ಅವರು 387 ಕೋಟಿ ಚಿಲ್ಲರೆ ಗ್ರಾಂಟ್, ಸ್ಪೆಷಲ್ ಗ್ರಾಂಟನ್ನು ಕೊಡ್ರಿ ಅಂತ ಕೇಳಿದೆ, ಅದನ್ನು ಸರ್ಕಾರ ಎಲ್ಲಿಂದ ತಂದು ಕೊಡುತ್ತೆ? ಸಾಲ ತಾನೇ ಮಾಡಬೇಕು. ಅದು ಯಾರ ತಲೆ ಮೇಲೆ ಬರುತ್ತೆ? ಸೊ ಅದನ್ನು ವೀಕ್ಷಕರಿಗೆ ಬಿಡ್ತೀನಿ. ಬಟ್ ಏನು ಮಾಡೋಕ್ಕೆ ಹೊರಡ್ತದೆ ಸರ್ಕಾರ? ಒಂದು ವೇಳೆ ಸರ್ಕಾರಿ ನೌಕರರು ಏನಾದರೂ ಕೂಡ ಸರ್ಕಾರಿ ನೌಕರರು BMTC ನೌಕರರು ಏನಾದರೂ ಕೂಡ ಮತ್ತೊಂದು ಸಲ ಹೋರಾಟಕ್ಕೆ ಸಜ್ಜಾದರೆ ಗಲಾಟೆಗಳು, ಹಾನಿಗಳು, ನಷ್ಟದ ಪ್ರಮಾಣ ಜಾಸ್ತಿ ಆಗುತ್ತೆ. ನೀವು ಸರ್ಕಾರ, ಪ್ರಭುತ್ವ ಎಲ್ಲವನ್ನೂ ಕಂಟ್ರೋಲ್ ಮಾಡುವಂಥ ಶಕ್ತಿ ನಿಮಗೆ ಸಹಜವಾಗೇ ಇದೆ. ಯಾಕೆಂದರೆ ಸರ್ಕಾರಗಳಿಗೆ ಕಿವಿ, ಕೀಳು, ಮೂಗು, ಕಣ್ಣು ಎಲ್ಲ ಕಳ್ಕೊಂಡಿರ್ತೇವೆ ಅನ್ನೋದು ಮಾತು, ಜನಜನಿತವಾಗಿರುವಂಥ ಮಾತು. ನಿಮ್ಮ ಸರ್ಕಾರವು ಅದೇ ಆಗಿದೆಯಾ ಗೊತ್ತಿಲ್ಲ. ಅಟ್ಲೀಸ್ಟ್ ಆ 382 ಕೋಟಿ ಅರ್ಜೆಂಟಾಗಿ ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತ ಕೇಳಿದೆ. ಕೊಡ್ತಿರೋ? ಹೆಂಗೆ ಕೊಡ್ತಿರೋ ನೋಡಬೇಕು. ಸೊ ಒಂದು ಶಕ್ತಿ ಯೋಜನೆ ಒಂದು ಸಂಸ್ಥೆಯನ್ನು, ಒಂದು ಸಣ್ಣ ಸಂಸ್ಥೆಯನ್ನು ನಿಶಕ್ತಿಗೆ ದೂಡಿರುವಂಥದ್ದು ಗೋಚರವಾಗ್ತಾ ಇದೆ. ಸಾವಿರ ಕೋಟಿ ಬರೀ ಹರಿಹರ್ಸು, ಸಂಬಳ, ಪೆನ್ಷನ್ನು, ಪಿಂಚಣಿ, ಆಕ್ಸಿಡೆಂಟ್ ರಿಲೀಫು, ಈ ಥರದ್ದೊಂದು ಪರಿಹಾರವನ್ನು ಕೂಡ ಕೊಡೋಕ್ಕಾಗದಿರುವಂಥ ಸ್ಥಿತಿಯಲ್ಲಿ BMTC ಇಲಾಖೆ ಬಂದು ತಲುಪಿದೆ ಅಂತಂದರೆ ಖಂಡಿತವಾಗ್ಲೂ ದಿವಾಳಿ ಆಗ್ತಾ ಇದೆಯಾ?
ಆ ಸಂಸ್ಥೆ ದಿವಾಳಿ ಎದ್ದು ಹೋಗ್ತಾ ಇದೆಯಾ, ಆ ದಿವಾಳಿಗೆ ಯಾರು ಕಾರಣ? ಸರ್ಕಾರ ಕಾರಣವ? ನೇರವಾಗಿ ಸರ್ಕಾರ ಕಾರಣವ? ಯೋಜನೆಗಳ ಕಾರಣವ? ಗ್ಯಾರಂಟಿ ಸ್ಕೀಮ್ಗಳ ಕಾರಣವ? ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಬಿಡಿ, ದೇಶದ ತುಂಬ ಈಗಾಗಲೇ ಎಲ್ಲ ಸರ್ಕಾರಗಳು ಕೂಡ ಗ್ಯಾರಂಟಿ ಘೋಷಣೆಗಳಿಗೆ ಒಳಗಾಗ್ತಾ ಇದ್ದಾವೆ. ಬೇಕಾಬಿಟ್ಟಿಯಾಗಿ ಆ ಫಿನಾನ್ಷಿಯಲ್ ಹೆಲ್ತನ್ನೇ ಸಂಪೂರ್ಣವಾಗಿ ಹದಗೆಡಿಸುವಂಥ ಗ್ಯಾರಂಟಿ ಯೋಜನೆಗಳು, ಸ್ಕೀಮ್ಗಳು, ಏನೊಬ್ಬೊಬ್ಬ ಮಹಿಳೆಗೆ 10,000, 5,000, ಯುವಕರಿಗೆ 10,000, 15,000 ಬಾಯಿಗೆ ಬಂದಂಗೆ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಹಾಕ್ಕೊಳ್ತಾ ಇದ್ದಾವೆ. ಈಗಾಗಲೇ ಅದು ಬಿಹಾರದಲ್ಲೂ ಕೂಡ ಸಾಬೀತಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಫಿನಾನ್ಷಿಯಲ್ ಬ್ಯಾಲೆನ್ಸ್ ಮಾಡೋದಕ್ಕಾಗದೆ ಇಡೀ ಬುಡಮೇಲಾಗುತ್ತಾ, ಈಕ್ವೇಷನ್ನೇ ಬುಡಮೇಲಾಗೋ ಸಾಧ್ಯತೆ ಇದೆಯಾ ಅನ್ನೋ ಒಂದು ವಾದವೂ ಕೂಡ ಈಗ ಶುರುವಾಗ್ತಿರುವಂಥದ್ದು. ಸೊ ಅದೆಲ್ಲ ಏನೇ ಆಗಲಿ, BMTC ವಿಚಾರಕ್ಕೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅಲ್ಲಿನ ನೌಕರರನ್ನು ದಯನೀಯ ಸ್ಥಿತಿಯಿಂದ ಹೊರಗೆ ತರಬೇಕು, ಆತಂಕದ ಸ್ಥಿತಿಯಿಂದ ಹೊರಗೆ ತರಬೇಕು. ಅವ್ರು ಕೇಳಿರುವಂಥ ಆ ಗ್ರ್ಯಾಂಟ್, ಸ್ಪೆಷಲ್ ಗ್ರ್ಯಾಂಟನ್ನು ಆದಷ್ಟು ಬೇಗ ರಿಲೀಸ್ ಮಾಡುತ್ತಾ ನೋಡಬೇಕು. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.